ವಿಕಿಮೀಡಿಯನ್ ಯೂಸರ್ ಗ್ರೂಪ್ ರಿಜಿಸ್ಟರ್ಡ್ ಮಂಗಳೂರು. ಇದರ ಆಶ್ರಯದಲ್ಲಿ ನಾವು ಮುಖ್ಯವಾಗಿ ಕನ್ನಡ, ತುಳು, ಮಲಯಾಳಂ ಅಂದರೆ ಕರಾವಳಿ ಭಾಷೆಗಳ ಬಗೆಗೆ ವಿಕಿಪೀಡಿಯಾದಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು. ನಮ್ಮ ಕರಾವಳಿ ವಿಕಿಮೀಡಿಯನ್ ಯೂಸರ್ ಗ್ರೂಪಿನ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ವಿಶ್ವನಾಥ ಬದಿಕಾನ ಅವರು, ಜೊತೆಗೆ ಸದಸ್ಯರಾಗಿರುವಂಥ ಭರತೇಶ್ ಅಲಸನಮಂಜಲ್ ಮತ್ತೆ ಆಶಯ್, ಮತ್ತೆ ನಾನು ಅದರ ಕೋಶಾಧಿಕಾರಿ ಕಿಶೋರ್ ಕುಮಾರ್ ರೈ ಶೇಣಿ. ನಾವು ಕಳೆದ 10-14 ವರ್ಷಗಳಲ್ಲಿ ಅಂದರೆ 2014ರಿಂದ ಡಾಕ್ಟರ್ UB ಪವನಜ್ ಅವರ ಮಾರ್ಗದರ್ಶನದಲ್ಲಿ ವಿಕಿಪೀಡಿಯಾದಲ್ಲಿ ಕೆಲಸ ಮಾಡ್ತಾ ಬಂದವರು. 2016ನೇ ಇಸವಿಯಲ್ಲಿ ವಿಕಿಪೀಡಿಯಾಕ್ಕೆ, ತುಳು ವಿಕಿಪೀಡಿಯಾಕ್ಕೆ ನಮಗೆ ಮಾನ್ಯತೆ ದೊರೆತಿರುವಂಥ ಅದರ ಬಗ್ಗೆ ವಿವರಗಳನ್ನೆಲ್ಲವನ್ನು ಕೂಡ ಡಾಕ್ಟರ್ ವಿಶ್ವನಾಥ್ ಬದಿಕಾನ ಅವರು ಕೊಡ್ತಾರೆ. ನಮ್ಮ ಜೊತೆ ಇರುವಂಥ ವಿಶ್ವನಾಥ್ ಬದಿಕಾನ, ಭರತೇಶ ಅಲಸನ್ನೆ ಮಜಲ್, ಹಾಗೆ ಆಶಯ, ಹಾಗೆ ಬಂದಿರುವಂಥ ಪತ್ರಕರ್ತ ಮಿತ್ರರೆಲ್ಲರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಉಳಿದ ವಿವರಗಳನ್ನೆಲ್ಲವನ್ನು ಕೂಡ ಡಾಕ್ಟರ್ ವಿಶ್ವನಾಥ್ ಬದಿಕಾನ ಅವರು ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಪತ್ರಿಕಾ ಸಭೆಯನ್ನು ನಾವು ಕರಾವಳಿ ವಿಕಿಮೀಡಿಯನ್ ಯೂಸರ್ ಗ್ರೂಪ್ ಮತ್ತು ತುಳು ವಿಕಿಪೀಡಿಯಾ ಈ ಎರಡು ನೆಲೆಯಲ್ಲಿ ಮಾಡ್ತಾ ಇದ್ದೇವೆ. ಬಹಳ ಮುಖ್ಯವಾಗಿ ತುಳು ವಿಕಿಪೀಡಿಯಾಕ್ಕೆ 10 ವರ್ಷ, 10ನೇ ವರ್ಷದ ಸಂಭ್ರಮ. ಹಾಗಾಗಿ ಈ ಗೌಜಿಯಲ್ಲಿ ನಾವು ನಿಜವಾಗಿಯೂ ಸಹ ಮೊನ್ನೆ ಆಗಸ್ಟ್ 6ನೇ ತಾರೀಕಿಗೆ ಈ ಗೌಜಿಯನ್ನು ಮಾಡಬೇಕಾಗಿತ್ತು. ಆದರೆ ಬಹಳಷ್ಟು ಅನಿವಾರ್ಯ ಕಾರಣಗಳಿಂದ ಈ ವಿಕಿಪೀಡಿಯಾ ಎನ್ನುವಂತಹದ್ದು ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡುವಂತಹ ಸದಸ್ಯರಿರುವ ಕಾರಣಕ್ಕಾಗಿ ನಾವು ಅದನ್ನು ಮುಂದಿನ ದಿನಾಂಕ ಸೆಪ್ಟೆಂಬರ್ 12, 13ಕ್ಕೆ ನಾವು ಇಟ್ಕೊಂಡಿದ್ದೇವೆ. ತುಳು ಭಾಷೆಯನ್ನು ಮತ್ತು ಅದರ ಸಂಸ್ಕೃತಿಯನ್ನು ಕುರಿತಂತೆ ನಾವು ಕೆಲಸ ಮಾಡಬೇಕು ಅಂತ ಹೊರಟಿರುವಂತಹದ್ದು. ವಿಕಿಪೀಡಿಯಾ ಎನ್ನುವಂತಹದ್ದು ಒಂದು ಪ್ರಪಂಚದ ಎಲ್ಲ ಭಾಷೆಗಳಿಗೆ ಸಂಬಂಧಿಸಿದಂತಹ ಒಂದು ಪಬ್ಲಿಕ್ ಡೊಮೈನ್. ಅದು ಅಂದರೆ ಈ ಕೆಲಸವನ್ನು ಯಾರು ಮಾಡಬೇಕು, ಯಾಕೆ ಮಾಡಬೇಕು ಎನ್ನುವುದರ ಬಗೆಗೆ ಆಯಾಯ ಭಾಷೆಯವರೇ ಗುರುತಿಸಿಕೊಂಡು ಮಾಡುವಂತಹ ಕೆಲಸ. ಇವತ್ತು ಪ್ರಪಂಚದ ಸುಮಾರು 338 ಭಾಷೆಗಳಲ್ಲಿ ವಿಕಿಪೀಡಿಯಾ ಲೈವ್ ಆಗಿದೆ. ಅದರಲ್ಲಿ ತುಳು ವಿಕಿಪೀಡಿಯಾವು ಒಂದು ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ಭಾರತದ ಸುಮಾರು 24 ಭಾಷೆಗಳಲ್ಲಿ ಇವತ್ತು ವಿಕಿಪೀಡಿಯಾ ಇದೆ. ಅದರಲ್ಲಿ 23ನೇ ಭಾಷೆಯಾಗಿ 2016 ಆಗಸ್ಟ್ 6ರಂದು ತುಳು ವಿಕಿಪೀಡಿಯಾ ಲೈವ್ ಆಗುತ್ತೆ. ಈ ತುಳು ವಿಕಿಪೀಡಿಯಾ ಲೈವ್ ಆಗುವಾಗ ಭಾರತದ ಬಹಳಷ್ಟು ಮಂದಿಗೆ, ಅಂದರೆ ಬೇರೆ ಬೇರೆ ಜಿಲ್ಲೆಯ ಅಥವಾ ಬೇರೆ ಬೇರೆ ರಾಜ್ಯದ ಅಥವಾ ಬೇರೆ ಬೇರೆ ಪ್ರದೇಶದ ಮತ್ತು ಬೇರೆ ಬೇರೆ ದೇಶದ ಜನರಿಗೆ ಒಂದು ತುಳು ಎನ್ನುವ ಭಾಷೆ ಇದೆ ಅಂತ ಗೊತ್ತೇ ಇರಲಿಲ್ಲ. ಅದು ತುಳು ವಿಕಿಪೀಡಿಯಾ ಲೈವ್ ಆದಾಗ ಬಹಳಷ್ಟು ಜನ ಆ ಸಂದರ್ಭದಲ್ಲಿ ನಮ್ಮನ್ನು ಭೇಟಿಯಾಗಿ ಮಾತನಾಡಿಸಿದರು. ಭಾರತದ ಬಹಳ ಮುಖ್ಯವಾದಂತಹ ವಿಕಿಮೀಡಿಯಾ ಈ ಚಾಪ್ಟರಲ್ಲಿ ನಾವು ಚಂಡೀಗಢದಲ್ಲಿ 2016ರಲ್ಲಿ ಭಾಗವಹಿಸಿದ್ದೆವು. ಆವಾಗ ನನ್ನ ಜೊತೆಗೆ ಭರತೇಶ್ ಅಲಸನ್ನೆ ಮಜಲ್ ಅವರು ಇದ್ದರು ಮತ್ತು UB ಪವನಜ್ ಅವರಿದ್ದರು. ಬಹಳ ಸಂತೋಷ ಏನು ಅಂತ ಹೇಳಿದರೆ, ವಿಕಿಪೀಡಿಯಾ ಲೈವ್ ಆಗುವ ಸಂದರ್ಭಕ್ಕೆ ನಾವು ಅದು ಏನು ಗೊತ್ತಿಲ್ಲ, ನಮಗೆ ಗೊತ್ತಿರಲಿಲ್ಲ ನಿಜವಾಗಿ ಅದು ಲೈವ್ ಆಗ್ತದೆ ಅಂತ. ಆದರೆ ಅವತ್ತು ಏಕಾಏಕಿಯಾಗಿ ಕ್ಯಾತ್ರೀನಾ ಮೆಹರ್ ಎನ್ನುವರು, ಅವರು ವಿಕಿಮೀಡಿಯಾ ಫೌಂಡೇಶನ್ನ CEO ಆಗಿದ್ದರು. ಅವರು ಬಂದು ಅನೌನ್ಸ್ ಮಾಡಿದರು, ನಾವು ಭಾರತದ 23ನೇ ಭಾಷೆ ತುಳು ಎನ್ನುವ ಭಾಷೆಗೆ ವಿಕಿಪೀಡಿಯಾವನ್ನು ಲೈವ್ ಮಾಡ್ತಿದ್ದೇವೆ ಎನ್ನುವುದು. ಬಹಳ ಸಂತೋಷ ಆಯಿತು ನಮಗೆ. ಮತ್ತು ನಮ್ಮನ್ನು ಸ್ಟೇಜಿಗೆ ಕರೆದು ನಮ್ಮನ್ನು ಮಾತನಾಡಿಸಿದರು. ಆಮೇಲೆ ಇಡೀ ಭಾರತದ ಎಲ್ಲ ಭಾಷೆಗಳಿಗೂ ಭಾಷೆ, ತುಳು ಭಾಷೆ ಎನ್ನುವುದು ಒಂದು ಇದೆ ಅಂತ ಗೊತ್ತಾಯಿತು. ಆಮೇಲೆ ಅದರ ಸಂದರ್ಭ ಬಹಳಷ್ಟು ಚರ್ಚೆಗಳು ಇಡೀ ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಪತ್ರಿಕೆಗಳಲ್ಲಿ ಅದು ಚರ್ಚೆ ಆದದ್ದು ನಮಗೆಲ್ಲ ಗೊತ್ತಿರುವ ವಿಷಯವೇ. ಈ 2016ಕ್ಕೆ ಮೊದಲು ತುಳು ವಿಕಿಪೀಡಿಯಾ 8 ವರ್ಷ ಅದು ಇನ್ಕ್ಯುಬೇಟರಲ್ಲಿ ಇತ್ತು. ಈ ಇನ್ಕ್ಯುಬೇಟರಲ್ಲಿ ನಾವು ಅದನ್ನು ಇನ್ಕ್ಯುಬೇಟರಿಂದ, ಅಂದರೆ ಅದೊಂದು ತೊಟ್ಟಿಲಲ್ಲಿತ್ತು, ತೊಟ್ಟಿಲ ಮಗುವಿನ ಹಾಗೆ. ಅದಕ್ಕೆ ಒಂದಷ್ಟು ಪೋಷಕಾಂಶಗಳನ್ನು ಕೊಟ್ಟು, ಅಂದರೆ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಅಥವಾ ಸುತ್ತಮುತ್ತಲಿನ ವಿಚಾರಗಳನ್ನು ಇಟ್ಟುಕೊಂಡು ನಾವು ಲೇಖನಗಳನ್ನು ತಯಾರಿಸುವುದು. ನಮಗೆ ಈಗಾಗಲೇ ಇವರು ಹೇಳಿದ ಹಾಗೆ UB ಪವನಜ್ ಅವರು ಬೆಂಗಳೂರಿನಿಂದ CIS A2K ಎನ್ನುವಂತಹ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡ್ತಿದ್ರು. ಅವರು ಬಂದು ನಮ್ಮ ಹತ್ರ ಹೇಳಿದರು, ನೀವು ತುಳು ವಿಕಿಪೀಡಿಯಾವನ್ನು ಲೈವ್ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇದೆ, ಮಾಡಿ ಅಂತ. ನಮಗೆ ಆವಾಗ ಅದು ಹೊಸ ವಿಷಯಗಳು. ಯಾಕಂತ ಹೇಳಿದ್ರೆ, ನಾನು ಅಲೋಶಿಯಸ್ ಕಾಲೇಜ್ ಲೆಕ್ಚರರ್, ಇವರು ರಾಮಕೃಷ್ಣ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು, ಅವರು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಕೆಲಸ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಕೆಲಸ ಮಾಡುವ ನಮಗೆ ಇದೊಂದು ಹೊಸ ವಿಷಯವಾಗಿತ್ತು. ಆವಾಗ ನಮ್ಮ ಜೊತೆಗೆ ಬಹಳ ಮುಖ್ಯವಾಗಿ ಆ ಸಭೆಯಲ್ಲಿ ಕುಳಿತವರು ಪ್ರೊಫೆಸರ್ BA ವಿವೇಕರೈ ಅವರು, AV ನಾವಡ್ ಅವರು, KP ರಾಯರು, ಹೀಗೆ ಬಹಳಷ್ಟು ತುಳುವಿಗೆ ಸಂಬಂಧಿಸಿದ ಅಥವಾ ತುಳು ಪ್ರದೇಶದ ವಿದ್ವಾಂಸರಿದ್ದರು. ಅವರೆಲ್ಲ ಹೇಳಿದರು, ಇದೆಲ್ಲ ನಮ್ಮ ಕಾಲದ ಕೆಲಸ ಅಲ್ಲ, ನೀವೆಲ್ಲ ಕಂಪ್ಯೂಟರಲ್ಲಿ, ಮೊಬೈಲಲ್ಲಿ ತುಂಬ ಇಷ್ಟವಾಗಿ ಕೆಲಸ ಮಾಡೋರು, ನೀವು ಕೆಲಸ ಮಾಡಬಹುದು ಅಂತ ನಮ್ಮ ಬೆನ್ನು ತಟ್ಟಿದ್ರು. ಹಾಗಾಗಿ
ನಾವು ಅವರು ಹೇಳಿದಂತಹ ಕೆಲಸವನ್ನು ಮೊದಲೇ ನಮ್ಮ ಗುರುಗಳು ಮತ್ತು ಹಿರಿಯರು, ಹಾಗಾಗಿ ಅವರ ಮಾತುಗಳನ್ನು ಮುಂದುವರಿಸ್ತಾ ತುಳು ವಿಕಿಪೀಡಿಯಾವನ್ನು ಲೈವ್ ಮಾಡೋದಕ್ಕಾಗಿ ನಾವು ಒಂದಷ್ಟು ಕೆಲಸ ಮಾಡಿದೆವು. 2016ರಲ್ಲಿ ಅದು ಲೈವ್ ಆಗೋದಕ್ಕೆ ಮೊದಲು, ಅಂದರೆ 2014ರಿಂದ 2016ರವರೆಗೆ 2 ವರ್ಷಗಳಲ್ಲಿ ಸತತವಾಗಿ ನಾವು ಲೇಖನವನ್ನು ಬರೆಯುವ, ಆ ಮೂಲಕ ಲೇಖನಗಳ ಕಂಟೆಂಟ್ಗಳನ್ನು, ಯಾಕಂದರೆ ವಿಕಿಪೀಡಿಯಾ ಎನ್ನುವಂತಹದ್ದು ನಾವು ಒಂದು ಪ್ರದೇಶದ ವಿಷಯಗಳನ್ನ ಇಟ್ಟುಕೊಂಡು ಅಥವಾ ಒಂದು ಭಾಷೆಯ ವಿಷಯವನ್ನು ಇಟ್ಟುಕೊಂಡು, ಸಂಸ್ಕೃತಿಯ ವಿಷಯವನ್ನು ಇಟ್ಟುಕೊಂಡು ಬರೆಯುವುದು. ಅಂದರೆ ಆರಂಭದಲ್ಲಿ ನಮಗೆ ಬಹಳ ಮುಖ್ಯವಾಗಿ ನಮ್ಮ ಸುತ್ತಮುತ್ತ ಇರುವಂತಹ ವಿಷಯಗಳನ್ನು ಇಟ್ಕೊಂಡು ಬರೀತಾ ಆರಂಭಿಸಿದೆ. ಯಾಕಂದರೆ ನಮಗೆ ಗೊತ್ತಿದ್ದ ಹಾಗೆ ತುಳುನಾಡು ಎನ್ನುವಂಥದ್ದು ಸಾಂಸ್ಕೃತಿಕವಾಗಿ ಭೂತಾರಾಧನೆ ಇದೆ, ನಾಗಾರಾಧನೆ ಇದೆ, ಇಲ್ಲಿ ತುಂಬ ಕಲೆಗಳಿವೆ, ಆಮೇಲೆ ಇಲ್ಲಿ ತುಂಬ ಕುಣಿತಗಳಿವೆ, ಯಕ್ಷಗಾನ ಇದೆ ಮತ್ತು ತುಂಬ ಸಾಹಿತ್ಯ ಕೃತಿಗಳು ಬಂದಿವೆ. ಈ ಹಿನ್ನೆಲೆಯಲ್ಲಿ ಸಾಹಿತಿಗಳ ಅಥವಾ ಇಲ್ಲಿರುವ ಬರವಣಿಗೆಗಳ ಕುರಿತಂತೆ, ಪ್ರಕೃತಿಯ ಕುರಿತಂತೆ, ಮರಗಳ ಕುರಿತಂತೆ, ಆರಾಧನೆಗಳ ಕುರಿತಂತೆ, ಆಚರಣೆಗಳ ಕುರಿತಂತೆ ಅದನ್ನು ಚಿತ್ರ ತೆಗೆಯುವುದು, ಮಾಹಿತಿಗಳನ್ನು ಬರೆಯುವುದು, ಅಪ್ಲೋಡ್ ಮಾಡುವ ಈ ಕೆಲಸಗಳಿಗೆ ನಾವು ಒಂದು ರೀತಿಯ ಆರಂಭಿಕ ಹಂತದಲ್ಲಿ ಕಷ್ಟ ಬಂದಿದೆ. ಯಾಕೆಂತ ಹೇಳಿದರೆ ಒಂದು ಕಡೆಯಲ್ಲಿ ಅದು ವಿಕಿಪೀಡಿಯಾದಲ್ಲಿ ಲೈವ್ ಮಾಡುವ ಲೇಖನಗಳು ಲೈವ್ ಮಾಡೋದು ಎನ್ನುವುದು ಅಷ್ಟು ಸುಲಭ ಇರಲಿಲ್ಲ. ಆವಾಗ ನಮಗೆ ಈಗ ಅಭ್ಯಾಸ ಆಗಿದೆ, ಆದರೆ ಆವಾಗ ನಮಗೆ ಟ್ರೈನಿಂಗ್ ಕೊಟ್ಟವರು ಪವನಾಜರು. ನಾವು ಈ ಥರದ ಲೇಖನಗಳನ್ನು ಬರೆಯೋದಕ್ಕೆ ಅಥವಾ ಈ ಥರದ ಅಭ್ಯಾಸ ಮಾಡೋದಕ್ಕೆ ನಮಗೆ ಒಂದಷ್ಟು ಪ್ಲಾಟ್ಫಾರ್ಮ್ಗಳು ಕೂತ್ಕೊಳ್ಬೇಕು, ಎಲ್ಲಿ ಬೇಕು. ವಿಕಿಪೀಡಿಯಾ ಒಂದು ಪ್ಲಾಟ್ಫಾರ್ಮ್. ಯಾಕೆಂತೇಳಿದ್ರೆ ಈ ವಿಕಿಮೀಡಿಯಾ ಎನ್ನುವಂತಹದ್ದು, ನಾವಿವತ್ತು ಮೀಡಿಯಾ ಎನ್ನುವಂತಹದ್ದು ತುಂಬ ವಿಸ್ತಾರವಾದಂತಹ ಮತ್ತು ನೀವೆಲ್ಲರೂ ಆ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಸಹ ಅದೇ ರೀತಿಯ ಒಂದು ಕೆಲಸ ಮಾಡ್ತಿದ್ದೇವೆ, ಆದರೆ ನಮಗೆ ನಮ್ಮದೇ ಒಂದು ಪ್ಲಾಟ್ಫಾರ್ಮಲ್ಲಿ ನಾವು ಕೆಲಸ ಮಾಡ್ತಿದ್ದೇವೆ. ಆದರೆ ಈ ಕೆಲಸವನ್ನು ಮಾಡುವಾಗ ನಮಗೆ ಇದೇ ರೀತಿಯಲ್ಲಿ ಹೀಗೆ ಬರಿಬೇಕು ಅಂತ ಅದಕ್ಕೊಂದು ಸೈಟೇಷನ್ ಇದೆ. ವಿಕಿಪೀಡಿಯಾದಲ್ಲಿ ಒಂದು ಸೈಟೇಷನ್ ಇದೆ, ಹೀಗೆ ಬರಿಬೇಕು ಅಂತ. ಈಗ ಪತ್ರಿಕೆ ಅಂದಾಗ ಪತ್ರಿಕೆಗೆ ಸೈಟೇಷನ್ ಇದ್ದ ಹಾಗೆ ವಿಕಿಮೀಡಿಯಾದಲ್ಲಿ ಬರುವಂತಹ ವಿಕಿಪೀಡಿಯಾಕ್ಕೆ ಒಂದು ಸೈಟೇಷನ್ ಇದೆ. ಏನು ಅಂತ ಹೇಳಿದರೆ, ಒಂದು ಲೇಖನ ಆಗಿರಬೇಕು, ಆ ಲೇಖನಕ್ಕೆ ಸರಿಯಾದಂಥ ಉಲ್ಲೇಖಗಳು ಬೇಕು, ಆಮೇಲೆ ಆ ಲೇಖನಕ್ಕೆ ಸರಿಯಾದಂತಹ ಚಿತ್ರಗಳು ಬೇಕು, ಮತ್ತು ಆ ಲೇಖನವು ಬೇರೆ ಲೇಖನಕ್ಕೆ ಅದು ಲಿಂಕ್ ಆಗಿರಬೇಕು. ಹೀಗೆ ಮಾಡುವಂತಹ ಕೆಲಸಗಳು ಅಷ್ಟು ಸುಲಭ ಅಲ್ಲ. ಯಾಕೆಂತ ಹೇಳಿದರೆ ಲಿಂಕ್ಗೆ ನಾವು ಹುಡುಕಬೇಕು, ಆಮೇಲೆ ಉಲ್ಲೇಖಗಳಿಗೆ ನಾವು ಹುಡುಕಬೇಕು, ಚಿತ್ರಗಳನ್ನು ನಾವು ಹುಡುಕಿಕೊಂಡು ಹೋಗಬೇಕು. ಹೀಗೆ ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಚಿತ್ರಗಳನ್ನು, ಅಂದರೆ ಫೋಟೋ ತೆಗೆಯುತ್ತಾ ಆ ಫೋಟೋಗಳನ್ನು ಲೈವ್ ಮಾಡೋದ್ರ ಜೊತೆ, ಯಾಕಂದರೆ ವಿಕಿಮೀಡಿಯಾ ಕಾಮನ್ಸ್ ಎನ್ನುವಂಥದ್ದಿದೆ, commons.wikimedia.org ಅಂತ. ಇದು ಒಂದು ಪ್ರಪಂಚದ ಬಹಳ ದೊಡ್ಡದಾದಂತಹ ಒಂದು ವ್ಯವಸ್ಥೆ, ಚಿತ್ರಗಳ ಮತ್ತು ವಿಡಿಯೋಗಳ ಒಂದು ವ್ಯವಸ್ಥೆ. ಅಲ್ಲಿಗೆ ನಾವು ಫೋಟೋವನ್ನು ಹಾಕಬೇಕು ಅಂತಂದಾಗ ಯಾವ ಫೋಟೋವನ್ನು ಹಾಕ್ಬೋದು ಅಂತ, ಗೂಗಲಲ್ಲಿ ಬಂದ ಫೋಟೋ ಹಾಕಲಿಕ್ಕೆ ಆಗೋದಿಲ್ಲ, ಈಗಾಗಲೇ ಬಂದಂತಹ ಪತ್ರಿಕೆಗಳ ಫೋಟೋಗಳನ್ನು ತೆಗೆದು ಹಾಕಲಿಕ್ಕೆ ಆಗೋದಿಲ್ಲ. ಆದರೆ ಏನು ಮಾಡ್ಬೋದು ಅಂತ ನಾವೇ ಸ್ವತಃ ಹೋಗಿ ಚಿತ್ರಗಳನ್ನು ಅಥವಾ ಫೋಟೋಗಳನ್ನು ತೆಗೆದು ನಾವು ಹಾಕಬೇಕು. ಆವಾಗ ನಾವು ಏನು ಮಾಡಿದ್ದೇವೆ ಅಂದರೆ ಫೋಟೋಥಾನ್ ಅಥವಾ ಫೋಟೋ ವಾಕ್ ಅಂತ ಮಾಡಿಕೊಂಡ್ವಿ. ಫೋಟೋ ವಾಕ್ ಅಂದರೆ ಒಂದು ಪ್ರದೇಶ, ಈಗ ನಾವು ಪಿಲಿಕುಳಕ್ಕೆ ಹೋಗಿ ಫೋಟೋ ವಾಕ್ ಮಾಡಿದ್ದೇವೆ, ಅಲ್ಲಿ ಒಂದಷ್ಟು ಫೋಟೋಗಳನ್ನು ತೆಗೆಯುವುದು, ಈ ಥರದ ಅಪ್ಲೋಡ್ ಮಾಡುವಂತಹ ಈ ಥರದ ಒಂದು ಆ ಪ್ರದೇಶದಲ್ಲಿರುವವರ ಜೊತೆಗೆ ಕೇಳಿ, ಅವರ ಕಾಪಿರೈಟನ್ನು ಕೇಳಿ ಮತ್ತೆ ನಾವು ಈ ಥರದ ಫೋಟೋಗಳನ್ನು ಹಾಕುವಂಥ ಒಂದು ವ್ಯವಸ್ಥೆ ಬಂತು. ಲೇಖನಗಳನ್ನು ಹಾಕುವಾಗ ಯಾವ ಲೇಖನಗಳನ್ನು ಹೇಗೆ ಹಾಕ್ಬೋದು ಎನ್ನುವಂಥ, ಸಾಮಾನ್ಯವಾಗಿ ಬಹಳಷ್ಟು ಪುಸ್ತಕಗಳು ಬಂದಿವೆ. ಜಾನಪದಕ್ಕೆ ಸಂಬಂಧಿಸಿದ ಹಾಗೆ 100 ಪುಸ್ತಕಗಳು ನಮ್ಮ ಪ್ರದೇಶದಲ್ಲಿ ಬಂದಿವೆ. ಆದರೆ ನಾವು ಅವುಗಳನ್ನು ನೇರವಾಗಿ ಹಾಕ್ಬೋದಂತ. ಸಾಮಾನ್ಯವಾಗಿ ಈ ಥರದ ವಿಷಯಗಳನ್ನು ಹಾಕುವಾಗ ಸ್ವಲ್ಪ, ಯಾಕಂತ ಹೇಳಿದ್ರೆ ಕಾಪಿರೈಟ್ ಈ ಥರದ ಸಮಸ್ಯೆಗಳು ಬೇಕಷ್ಟು ಕಡೆಯಲ್ಲಿ ಇವೆ ಅಂತ ಅಂದಾಗ, ಈ ನೆಲೆಯಲ್ಲಿ ನಾವು ಪುಸ್ತಕಗಳ ಬಹಳ ಮುಖ್ಯವಾದಂತಹ ಮಾಹಿತಿಗಳನ್ನು ಮಾತ್ರ ಇಟ್ಟುಕೊಂಡು, ಆ ಪುಸ್ತಕಗಳನ್ನು ರೆಫರೆನ್ಸ್ ಆಗಿ ಇಟ್ಟುಕೊಂಡು, ಯಾಕಂತ ಹೇಳಿದ್ರೆ ಕಾಪಿರೈಟ್ ಎನ್ನುವಂಥದ್ದು ಆ ಪುಸ್ತಕದ ರೆಫರೆನ್ಸ್ಗೆ ಇಟ್ಕೊಂಡಾಗ, ಮತ್ತು ಈ ಪುಸ್ತಕದ ಬಗೆಗಿದ್ದಂತಹ ಒಂದಷ್ಟು ವಿವರಗಳನ್ನು, ಒಂದು ಪುಸ್ತಕ ಹೀಗೆ ಇದೆ ಅಥವಾ ಈ ಥರದ ಮಾಹಿತಿಗಳಿವೆ ಎನ್ನುವಂಥದ್ದನ್ನು ಅಪ್ಲೋಡ್ ಮಾಡುವಂತಹ ಕೆಲಸಗಳಾಯಿತು. ಜೊತೆಗೆ ಆ ಪುಸ್ತಕಗಳಿಗೆ, ಉದಾಹರಣೆಗೆ ನಾವು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಅಥವಾ ಪಂಪ ಪ್ರಶಸ್ತಿ ಅಂತ ಬಂದಿದ್ರೆ ನಾವು ವ್ಯಕ್ತಿಯನ್ನು ಪರಿಚಯ ಮಾಡ್ತೀವಿ. ವಿವೇಕರಯ್ಯವರು ಪಂಪ ಪ್ರಶಸ್ತಿ ಬಂದಿದೆ ಅಂತ ಒಂದು ಲೇಖನ ಮಾಡ್ತಾ ಇದ್ದೇವೆ. ಆಗ ಬಹಳ ಮುಖ್ಯವಾಗಿ ವಿಕಿಪೀಡಿಯಾ ಏನು ಕೇಳ್ತದೆ ಅಂದರೆ, ಅವರಿಗೆ ಪಂಪ ಪ್ರಶಸ್ತಿ ಬಂದದಕ್ಕೆ ದಾಖಲೆಗಳೇನು ಅಂತ. ದಾಖಲೆಗಳು ನೀವು ಬರೆಯುವ ಪತ್ರಿಕೆಗಳು, ನಿಮ್ಮ ಪತ್ರಿಕೆಯಲ್ಲಿ ಬಂದಂತಹ ಅದರಲ್ಲಿರಬಹುದಾದ URL ಲಿಂಕ್ಗಳನ್ನು ತಗೊಂಡು ನಾವು ಯಾವ ಪತ್ರಿಕೆಯಲ್ಲಿ ಬಂದಿದೆ ಎನ್ನುವುದನ್ನು ನಮ್ಮ ಲೇಖನದಲ್ಲಿ ಜೋಡಿಸಿ ಈ ಲೇಖನವನ್ನು ಇನ್ನಷ್ಟು ಅಥೆಂಟಿಕ್ ಮಾಡೋದು. ಒಂದು ಕ್ವಶನ್ ಬರ್ತದೆ, ವಿಕಿಪೀಡಿಯಾ ಅಥೆಂಟಿಕ್ ಅಂತ ಬಹಳಷ್ಟು ಜನ ಕೇಳ್ತಾರೆ. ವಿಕಿಪೀಡಿಯಾ ಅಥೆಂಟಿಕ್ ಅಂತ. ವಿಕಿಪೀಡಿಯಾ ಅಥೆಂಟಿಕ್ ಯಾಕೆ ಅಂತ ಹೇಳಿದ್ರೆ, ಮಾಹಿತಿಯನ್ನು ಕೊಡುವವರು ತುಂಬ ಅಥೆಂಟಿಕ್ ಆಗಿದ್ದರೆ ಮಾತ್ರ. ಜಲ್ಲಾಗಿ ಅಥವಾ ಏನೇನೋ ಬರೆಯುವವರಿದ್ದರೆ ವಿಕಿಪೀಡಿಯಾದಲ್ಲಿ ಬಹಳಷ್ಟು ತಪ್ಪುಗಳಾಗ್ತವೆ. ಇಲ್ಲ ಅಂತ ಅಲ್ಲ, ತುಂಬ ತಪ್ಪುಗಳಿವೆ. ಇಂಗ್ಲೀಷಿಗೆ ಹೋಲಿಕೆ ಮಾಡಿದರೆ ಕನ್ನಡ ಅಥವಾ ತುಳುವಿನಲ್ಲಿ ತುಂಬ ಇಂಥ ತಪ್ಪುಗಳಿವೆ, ಇಲ್ಲ ಅಂತ ಅಲ್ಲ. ಅದನ್ನು ಯಾರು ರಿಪೇರಿ ಮಾಡಬೇಕು ಅಂತ, ನಾನು, ಕಿಶೋರ್ ಕುಮಾರ್ ರೈ ಅಥವಾ ಭರತೇಶ್ ಅಲಸೆಂಡ್ ಮಜಲು, ಪವನಜಲು, ಆಶಯ್, ನಮಗೆ 5 ಜನಕ್ಕೆ ವಿಕಿಪೀಡಿಯಾ ಅಲ್ಲ. ಇದನ್ನು ನಾನು, ನೀವು ಎಲ್ಲರೂ ತಿದ್ದಬೇಕಾಗ್ತದೆ. ಯಾಕೆಂತಂದರೆ ನೀವು ಈ ಕಲ್ಚರ್ನ ಜೊತೆ ಕೆಲಸ ಮಾಡ್ತಾ ಇದ್ದೀರಿ, ನೀವು ಒಂದಷ್ಟು ಫೋಟೋಗಳನ್ನು ತೆಗಿತೀರಿ, ನೀವು ಒಂದಷ್ಟು ಕಡೆಯಲ್ಲಿ ಕೆಲಸ ಮಾಡ್ತೀರಿ, ನೀವು ಬರೆಯುವುದು ಸಹ ವಿಕಿಪೀಡಿಯಾಕ್ಕೆ ಅದರ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು.
ನಾವು ಬರೆಯುವುದು ವಿಕಿಪೀಡಿಯಾದ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಹೀಗೆ ಮಾಡೋದರಿಂದ ಏನಾಗ್ತದೆ ಅಂತ ಯಾಕೆಂತ ಹೇಳಿದ್ರೆ ಈ ವಿಕಿಪೀಡಿಯಾವನ್ನು ಲೈವ್ ಮಾಡಿ ಆದ ಮೇಲೆ ಇರುವಂತಹ ಇವತ್ತಿನ ಪ್ರಶ್ನೆಗಳೇನೆಂದ್ರೆ ವಿಕಿಪೀಡಿಯಾ ಇವತ್ತು ಎಷ್ಟು ಲೇಖನಗಳಿವೆ, ತುಳು ವಿಕಿಪೀಡಿಯಾದಲ್ಲಿ ಲೇಖನಗಳ ಸಂಖ್ಯೆ ಎಷ್ಟಿದೆ, ಅದು ಕನ್ನಡ ವಿಕಿಪೀಡಿಯಾದಷ್ಟು ಇದೆಯಾ ಅಥವಾ ಇಂಗ್ಲಿಷ್ನಷ್ಟು ಇದೆಯಾ ಅಂತ ನೀವು ಗಮನಿಸಬೇಕಾದ ಪ್ರಪಂಚದ ದೊಡ್ಡ ಭಾಷೆ ಇಂಗ್ಲಿಷ್ನಲ್ಲಿ ಇವತ್ತು ಲಕ್ಷಗಟ್ಟಲೆ ಲೇಖನಗಳಿವೆ. ಯಾವ ವಿಷಯಕ್ಕೆ ಬೇಕಾದರೂ ಲೇಖನಗಳಿವೆ. ಕನ್ನಡಕ್ಕೆ ಬಂದಾಗ ಸುಮಾರು 38,000 40,000 ಲೇಖನಗಳು ಬಂದಿವೆ. ತುಳುವಿಗೆ ಬಂದಾಗ ಅದು 3,800ಕ್ಕೆ ಬಂದು ನಿಂತಿದೆ. ನಾವು ಆರಂಭ ಮಾಡುವಾಗ 500ರಿಂದ 1,000ರಿಂದ 10 ವರ್ಷದಲ್ಲಿ ನಮಗೆ ಆದ ದಿನಕ್ಕೊಂದು ಲೇಖನದ ಹಾಗೆ ಲೆಕ್ಕ ಹಾಕಿದ್ರೆ ಇವತ್ತು ನಾವು 3,800ಕ್ಕೆ ಬಂದಿದ್ದೇವೆ. ಯಾಕೆ ನಾವು ಕಡಿಮೆ ಆಯಿತು ಎನ್ನುವಂಥದ್ದು ನೀವು ತಮಿಳಿಗೆ ತೆಲುಗಿಗೆ ಅಥವಾ ಕನ್ನಡಕ್ಕೆ ಹೋಲಿಕೆ ಮಾಡಿದರೆ ತುಳು ಸ್ವಲ್ಪ ಸಣ್ಣ ಭಾಷೆ ಅಲ್ಲ, ಅದು ದೊಡ್ಡ ಭಾಷೆ. ಆದರೆ ಕೆಲಸ ಮಾಡುವವರ ಸಂಖ್ಯೆ ಸಣ್ಣದಾಗಿದೆ. ಅಂದರೆ ಸಂಖ್ಯೆಯ ದೃಷ್ಟಿಯಿಂದ ಒಂದು ಬೆರಳೆಣಿಕೆಯಷ್ಟು ಒಂದು 10 ಜನ 15 ಜನ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಒಂದು ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಯಾರೆಲ್ಲ ಕೆಲಸ ಮಾಡ್ಬೋದು ಅಂತ ಇವತ್ತು ಒಬ್ರು ಬ್ಯಾಂಕ್ ಎಂಪ್ಲಾಯಿ ಅವರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ಕಾಲೇಜ್ ಪ್ರಿನ್ಸಿಪಾಲ್ ಕೆಲಸ ಮಾಡ್ತಾರೆ, ಕಾಲೇಜ್ ಅಧ್ಯಾಪಕರು ಮಾಡ್ತಾರೆ, ಒಬ್ರು IT ಕೆಲಸ ಮಾಡೋರು ಮಾಡ್ತಾರೆ ಅಂತಂದ್ರೆ ಇವತ್ತು ಯಾರೆಲ್ಲ ಒಬ್ಬ ಸಾಮಾನ್ಯ ಕೂಲಿ ಕಾರ್ಮಿಕನು ಸಹ ಇದಕ್ಕೆ ಮಾಹಿತಿಯನ್ನು ಕೊಡ್ಬೋದು. ಒಬ್ಬ ಕೂಲಿ ಕಾರ್ಮಿಕನು ಇವತ್ತು ಎಲ್ಲ ಕಡೆಯಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಇದೆ, ಅವರು ಈ ತರದ ಲೇಖನಗಳನ್ನು ಬರೆಯುತ್ತಾ ಸಾಧ್ಯವಾದಷ್ಟು, ಯಾಕಂದ್ರೆ ಲೇಖನಗಳು ಸಮಗ್ರ ಆಗುವುದು ಯಾವಾಗ ಅಂತ, ಲೇಖನಗಳು ಸಮಗ್ರ ಆಗುವುದು ಫೀಲ್ಡ್ನಲ್ಲಿ ಅಥವಾ ಕ್ಷೇತ್ರದಲ್ಲಿ ಸಿಕ್ಕುವ ಮಾಹಿತಿಗಳಿಂದ. ಕ್ಷೇತ್ರ ಯಾರಲ್ಲಿ ಇದೆ ಅಂತ ಈಗ ನಾವು ಜನಪದಕ್ಕೆ ಹೋದರೆ ಜನಪದ ಕ್ಷೇತ್ರಗಳು ಯಾರು, ಈಗ ಒಬ್ಬ ಕಲಾವಿದರಿಗೆ ಗೊತ್ತಿರುವ ವಿಷಯಗಳು ನನಗೆ ಗೊತ್ತಿಲ್ಲ. ಈ ಉದಾಹರಣೆಗೆ ಇವತ್ತು ಆಟಿ ಕಲೆಂಜನ ಬಗ್ಗೆ ಗೊತ್ತಿರುವ ವಿಷಯಗಳು ಆಟಿಯನ್ನು ಕುಣಿಯುವವರಿಗೆ ಗೊತ್ತಿರೋಷ್ಟು ನನಗೆ ಗೊತ್ತಿಲ್ಲ. ಅವರು ಒಂದು ವೇಳೆ ಒಳ್ಳೆ ಎಡಿಟರ್ ಆಗಿದ್ರೆ ಅವರು ಹೇಳುವ ವಿಚಾರಗಳು ತುಂಬ ಅಥೆಂಟಿಕ್ ಆಗಿರ್ತದೆ. ಅದು ಸುಳ್ಯ ಪ್ರದೇಶದಲ್ಲಿ ಭಿನ್ನ ಇರ್ಬೋದು, ಪ್ರಾದೇಶಿಕವಾಗಿ ತುಂಬ ಭಿನ್ನಗಳಿವೆ, ಅದನ್ನೆಲ್ಲ ನಾವು ವಿಕಿಪೀಡಿಯಾದಲ್ಲಿ ಗುರುತಿಸಬಹುದು. ಈಗ ಸುಳ್ಯ ಪ್ರದೇಶದಲ್ಲಿ ಆಟಿ ಕಲೆಂಜ ಯಾಕೆ ಭಿನ್ನ ಅಥವಾ ಅದು ಉಡುಪಿಯಲ್ಲಿ ಯಾಕೆ ಭಿನ್ನ, ಅದು ಅವರವರು ಅದನ್ನು ಗುರುತಿಸಿಕೊಂಡು ಬರಿಬಾರ್ದು, ಅದನ್ನು ಕರೆಕ್ಷನ್ ಮಾಡಬೇಕು ಅಂತಿಲ್ಲ ಅಂತ ಅಂದಾಗ ಇವುಗಳೆಲ್ಲ ಒಂದು ಕಡೆಯಲ್ಲಿ ಒಂದು ಸಮಗ್ರ ಮಾಹಿತಿಯಾಗಿ ಸಿಗ್ತದೆ. ಈ ಥರದ ಒಂದು ಸಮಗ್ರ ಮಾಹಿತಿಯಿಂದ ಏನಾಗಬಹುದು ಅಂತ ನಮ್ಮ ಸಂಸ್ಕೃತಿಯನ್ನು ನಮ್ಮ ಭಾಷೆಯ ಸುತ್ತಮುತ್ತಲಿನ ವಿಚಾರಗಳನ್ನು ನಾವೊಂದು ಅದ್ಭುತವಾದಂತಹ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅದನ್ನೊಂದು ಕಾಪಿಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಇದರಿಂದ ಏನು ಪ್ರಯೋಜನ ಆಗ್ತದೆ, ಇನ್ನೊಂದು 10 ವರ್ಷ ಕಳೆದ್ರೆ ಇವುಗಳೆಲ್ಲವೂ ಸಹ ನಮ್ಮ ಕಣ್ಣ ಎದುರುಗಡೆ ಮರೆಯಾಗುವ ಸ್ಥಿತಿ ಇದೆ. ಆವಾಗ ಇವುಗಳನ್ನು ಯಾರು ಕೆಲಸ ಮಾಡಬಹುದು ಅಥವಾ ಯಾರು ಕೆಲಸ ಮಾಡಿದರೆ ಎನ್ನುವಂತಹದ್ದು ಇಲ್ಲ, ನಮ್ಮಲ್ಲಿ ಇಲ್ಲ, ಅದು ಇತ್ತಂತೆ ಅಂತ ಹೇಳುವಂತಹ ಸಂದರ್ಭ ಬರಬಾರದು. ನಾವು ಅವುಗಳನ್ನು ವಿಡಿಯೋ ಮಾಡುವ, ಫೋಟೋ ಮಾಡುವ ಅಥವಾ ಅವುಗಳನ್ನು ಈ ಥರದ ಇದ್ದವರ ಜೊತೆಗೆ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಬರೆಯುವ ಅಥವಾ ಅವುಗಳನ್ನು ಲೈವ್ ಮಾಡುವಂಥ ಕೆಲಸಗಳನ್ನು ಮಾಡಿಕೊಳ್ಬೇಕು. ನಾವು ಕಳೆದ ಒಂದು 2-3 ವರ್ಷಗಳಿಂದ ಈ ಥರದ ಕೆಲಸಗಳನ್ನು ಮಾಡ್ತಿದ್ದೇವೆ. ಭರತೇಜ್ ಅಳಸನ್ನೆ ಮಜಲ್ ಅವರು ವಿಕಿಮೀಡಿಯಾ ಫೌಂಡೇಶನ್ಗೆ ಒಂದು ಪ್ರಾಜೆಕ್ಟ್ ಬರೆದಿದ್ರು. ಇದು 2023-24 ಸಂದರ್ಭಕ್ಕೆ ಪುರುಷರ ಕಟ್ಟಣೆ ಅಂತ ಹೇಳಿಕೊಂಡು ಬೆಳತಂಗಡಿಯಲ್ಲಿ ಒಂದು ಬಹಳ ದೊಡ್ಡದಾದಂತಹ ಒಂದು ಆಚರಣೆ ಸುಗ್ಗಿಯ ಸಂದರ್ಭದಲ್ಲಿ, ಸುಗ್ಗಿಯ 3 ದಿನ ಮೊದಲು ಮತ್ತು ನಂತರದ ಈ 2 ದಿನಗಳು 3 ದಿನಗಳು 3 ಆಚರಣೆ, ಕೆಲವು ಸಲ ಒಂದು 15 ದಿನವೂ ಮಾಡ್ತಾರೆ ಅವರು, ಅವರವರ ಅನುಕೂಲಕ್ಕೆ ತಕ್ಕಂತೆ. ನಾವು ಇದನ್ನು ಸಂಗ್ರಹ ಮಾಡ್ಲಿಕ್ಕೆ ಹೋದಾಗ ನಮಗೆ ಗೊತ್ತಿರಲಿಲ್ಲದೆ ಇರುವಂತಹ ವಿಷಯ ಇಡೀ ಬೆಳತಂಗಡಿಯಲ್ಲಿ ಇವತ್ತಿಗೂ ಸಹ ಈ ವರ್ಷ ಸುಗ್ಗಿಯಲ್ಲಿ ಆಗಿದೆ ಒಂದು 30 ಕಡೆಗಳಲ್ಲಿ, ಅದಕ್ಕಿಂತ ಹೆಚ್ಚೇ ಇರ್ಬೋದು, ನಾವು ಹೋದದ್ದು ಹಾಗೆ ಆಗಿದೆ, 30 ಕಡೆಗಳಲ್ಲಿ ಸುಗ್ಗಿ ಕುಣಿತ ಮಾಡ್ತಾರೆ. ನೀವು ಗಮನಿಸಿ, ಈ ಸುಗ್ಗಿ ಕುಣಿತ ಇವತ್ತಿಗೂ ಸಹ ಲೈವ್ ಆಗಿದೆ. ನಾವು ಅವುಗಳನ್ನು ಡಾಕ್ಯುಮೆಂಟ್ ಮಾಡಿ ಪುರುಷಕಟ್ನ ಎನ್ನುವಂತಹ ಈ ಪ್ರಾಜೆಕ್ಟ್ ಅನ್ನು ನಾವು ಇದಕ್ಕೆ ಅಪ್ಲೋಡ್ ಮಾಡಿದ್ದೇವೆ ವಿಕಿಮೀಡಿಯಾಕ್ಕೆ. ಬಹುಶಃ ಈ ಥರದೊಂದು ಕೆಲಸ ಇವತ್ತು ಡಾಕ್ಯುಮೆಂಟ್ ಆಗಿದೆ. ನಾವು ಹಾಗೆ ಆಟಿಕಲೆಂಜ ಎನ್ನುವಂತಹದ್ದು ನೀವು ಗಮನಿಸಬೇಕಾದ ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಬೆಳ್ತಂಗಡಿಯಲ್ಲಿ ಮುಗೇರರು ಕುಣಿಯುವಂತಹ ಆಟಿಕಲೆಂಜ, ಇಬ್ಬರು ಆಟಿಕಲೆಂಜ ಜೊತೆಗೆ ಹೋಗಿ ಕುಣಿತಾರೆ. ಅದು ಸುಮಾರು ಒಂದು 15 ವರ್ಷಕ್ಕೆ ಹಿಂದೆ ನಿಂತಿತ್ತು. ನಾವು ಅವರನ್ನು ಒತ್ತಾಯ ಮಾಡಿ ಇದು ನಮ್ಮ ಪಾರಂಪರಿಕವಾಗಿ ಬಂದಂತಹದ್ದು, ಅದನ್ನು ನಾವು ಉಳಿಸಬೇಕು ಅಂತ ಹೇಳಿ ಅವರಿಗೆ ನಾವು ಒಂದಷ್ಟು ಸಪೋರ್ಟ್ ಮಾಡಿ ಆರ್ಥಿಕವಾಗಿ ಮತ್ತು ಅವರಿಗೆ ಒಂದಷ್ಟು ಧೈರ್ಯ ಹೇಳಿ ಇವುಗಳನ್ನು ಮಾಡಬಹುದು ಅಂತ ಹೇಳಿ ಆದ ಮೇಲೆ ಅವರು ಒಂದು ತಂಡವಾಗಿ ಕಳೆದ ಒಂದು 2-3 ವರ್ಷದಿಂದ ಅವರು ಊರು ಇವತ್ತು ಆಟಿಕಲೆಂಜವನ್ನು ಮತ್ತೆ ಮುಂದುವರಿಸಿದ್ದಾರೆ. ನಮ್ಮ ಉದ್ದೇಶ ಇದ್ದದ್ದು ಏನಂತ ಹೇಳಿದ್ರೆ, ಅದನ್ನು ಮುಂದುವರಿಸ್ತಾ ಹೋದರೆ ಒಂದಷ್ಟು ಜನಕ್ಕೆ ನೋಡ್ಲಿಕ್ಕೆ ಆಗ್ತದೆ ಅಂತ. ಮತ್ತೆ ಅವ್ರಿಗೆ ಬಹಳ ಖುಷಿ ಆಯ್ತು. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಒಂದು ಕಡಿಮೆ ಅಂದ್ರೆ ಒಂದು 100 ರೂಪಾಯಿ ಕೊಡ್ತಾರೆ ಅದು ಮನೆಗೆ ಹೋದ್ರೆ ಕಲಾವಿದರಿಗೆ. ಅವರಿಗೆ ಒಳ್ಳೆ ಸಂಗ್ರಹ ಆಗಿದೆ ಈ ವರ್ಷ ಅಂತಂದ್ರೆ, ಈ ತರದ ಸಂಗ್ರಹಗಳು ಅದು ನೀವು ನಮ್ಮಲ್ಲಿ ಮಾರ್ನೆಮಿಗೆ ಈ ತರದ ಬೇರೆ ಬೇರೆ ವೇಷಗಳು ಬರ್ತವೆ ಅಥವಾ ಬೇರೆ ಬೇರೆ ಸಂದರ್ಭಗಳಿಗೆ ನೋಡಿ. ಈಗ ಸೋಣದ ತಿಂಗಳಲ್ಲಿ ಸೋಣದ ಜೋಗಿ, ಕಿಶೋರ್ ಕುಮಾರ್ ಅವರ ಊರಲ್ಲಿ ಸೋಣದ ಜೋಗಿ ಆಗ್ತದೆ, ಕನ್ಯಾಪು ಮಾಡ್ತಾರೆ. ನಾಡಿದ್ದು ನಾವು 12ನೇ ತಾರೀಕಿಗೆ ಕನ್ಯಾಪುವನ್ನು ಸೋಣದ ಜೋಗಿಯನ್ನು ನಮ್ಮ ಸ್ಟೇಜಲ್ಲಿ ತಗೊಂಡು ಬರ್ತಾ ಇದ್ದೇವೆ ಅಂತ ಇದ್ರೆ, ಸಾಯಂಕಾಲ ಈ ತರದ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅವತ್ತು ಅಂತ ಇದ್ರೆ, ಈ ರ್ಯಾರ್ ಅಥವಾ ನಮಗೆ ಅಳಿವಿನಂಚಿನಲ್ಲಿರುವಂತಹ ಕುಣಿತಗಳನ್ನು ತಗೊಂಡು ಬಂದು ನಾವು ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕುಣಿಸಲಿಕ್ಕೆ ಆಗ್ತದೆ ಅಂತಂದ್ರೆ, ಬಹುಶಃ ವಿಕಿಪೀಡಿಯಾ ಎನ್ನುವಂತಹದ್ದು ಆ ನೆಲೆಯಲ್ಲಿ ಒಂದು ಸಮಗ್ರವಾದ ಕೆಲಸ ಮಾಡ್ತಾ ಇದೆ. ನಾವು ಮಾಡುವಂತಹ ಈ ಕೆಲಸಗಳು ನಮಗೆ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದ ಕೆಲಸಗಳು. ಯಾಕಂತಂದ್ರೆ ಇದರಲ್ಲಿ ಯಾವುದೇ ರೀತಿಯ ರಿಫಂಡ್ಗಳು ನಮಗಿಲ್ಲ. ನಮಗೆ ರಿಫಂಡ್ ಇರುವಂತದ್ದು ಏನು ಅಂತ ಹೇಳಿದ್ರೆ, ನಮ್ಮ ಸಮಯವನ್ನು ನಾವು ಕೊಟ್ಟಿದ್ದೇವೆ, ಅದರಿಂದ ಜನಕ್ಕೆ ಸಿಗ್ತದೆ ಎನ್ನುವಂತಹ ಸಂತೋಷ ಅಷ್ಟೇ.
ನಾವು ಯಾವುದೇ ಒಂದು ಹಣಕ್ಕಾಗಿ ಅಥವಾ ಯಾವುದೇ ರೀತಿಯ ಲಾಭಕ್ಕಾಗಿ ಅಥವಾ ಯಾವುದೇ ರೀತಿಯ ಒಂದು ಹೆಸರಿಗಾಗಿ ನಾವು ಕೆಲಸ ಮಾಡ್ತಾ ಇಲ್ಲ. ಒಂಥರ ಎಲೆಮರೆಕಾಯಿಯ ಕೆಲಸಗಳಿದೆಲ್ಲ. ಯಾಕೆಂದರೆ ಯಾರು ಕೆಲಸ ಮಾಡ್ತಾರೆ, ಪವನ ಜನ ಅಂದರೆ ಯಾರು ಗೊತ್ತಿಲ್ಲ ಬಹಳಷ್ಟು ಜನಕ್ಕೆ. ಆದರೆ ಇವತ್ತು ಅವರು ಅವರದೇ ಆದಂತಹ ಒಂದು ವ್ಯವಸ್ಥೆಯಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ. ಬಹುಶಃ ವಿಶ್ವನಾಥ ಬರಿಕಾನ ಅಥವಾ ಕಿಶೋರ್ ಕುಮಾರ್ ರೈ ಅಂತ ಈ ಥರ ಕೆಲಸ ಮಾಡಿದ್ರಿಂದ ಗುರುತಿಸಿಕೊಂಡಿರ್ಬೋದು. ಆದರೆ ಈ ಕೆಲಸಗಳ ಹಿಂದೆ ನಮಗೆ ಇರಬಹುದಾದಂತಹ ಬಹಳ ಮುಖ್ಯವಾದ ಕಾಳಜಿ ಏನು ಅಂತ ಹೇಳಿದರೆ, ಇದನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಹೊಸ ಯುವಕರು ಬರಬೇಕು. ಯಾರನ್ನು ಯುವಕರನ್ನು ತಯಾರಿ ಮಾಡಬೇಕು ಅಂತ ನಾವು ಇದನ್ನು ಯುವಕರನ್ನು ಅಂತ ಹೇಳುವಾಗ ಶಾಲಾ ಕಾಲೇಜುಗಳ ಅವರು ಮುಂದೆ ಬರಬೇಕು. ಈ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮುಂದೆ ಬಂದರೆ, ಯಾಕೆಂತ ಹೇಳಿದ್ರೆ ಇವತ್ತು ಅವರ ಕೈಯಲ್ಲಿ ಇದೆ ಟೆಕ್ನಾಲಜಿ. ಹಾಗಾಗಿ ಅವರು ತುಂಬ ಚೆನ್ನಾಗಿ ಅವುಗಳನ್ನು ತಗೊಂಡು ಹೋದರೆ ಬಹುಶಃ ನಮ್ಮ ಸಂಸ್ಕೃತಿಯನ್ನು ಕಟ್ಟೋದಕ್ಕೆ, ನಮ್ಮ ಭಾಷೆಯನ್ನು ಕಟ್ಟೋದಕ್ಕೆ, ಅಥವಾ ನಮ್ಮ ಸುತ್ತಮುತ್ತ ಇರುವಂತಹ ಕಲೆ ಅಥವಾ ಆಚರಣೆಗಳು, ಆರಾಧನೆಗಳು ಇವುಗಳನ್ನು ಕಟ್ಟೋದಕ್ಕೆ ಒಂದು ಅದ್ಭುತವಾದಂತಹ ವೇದಿಕೆ ವಿಕಿಪೀಡಿಯಾ ಅಂತ ಮಾಡಬಹುದು. ನಿಮ್ಮಲ್ಲಿ ಈ ಥರದ ಪ್ರಶ್ನೆಗಳು ಬರ್ತವೆ. ಇವತ್ತೆಲ್ಲ AI ಬಂದ ಮೇಲೆ ಇವುಗಳೆಲ್ಲ ಯಾಕೆ ಬೇಕಾ ಎನ್ನುವಂಥದ್ದು. AI ಏನು ಮಾಡಬಹುದು, ವಿಕಿಪೀಡಿಯಾ ಏನು ಮಾಡಬಹುದು ಅಂತ. ವಿಕಿಪೀಡಿಯಾ ಈಗಾಗಲೇ ನಮ್ಮಲ್ಲಿ ಒಂದಷ್ಟು ಕಡೆಯಲ್ಲಿರುವ ಮಾಹಿತಿಗಳನ್ನು ನಾವು ಒಂದು ಕಡೆ ಸ್ಟೋರ್ ಮಾಡಿ ಕೊಡ್ತಾ ಇದ್ದೇವೆ. ಅಂದರೆ ಒಂಥರ ಬ್ಯಾಂಕ್ ಇದ್ದ ಹಾಗೆ ನಮ್ಮ ಮಾಹಿತಿಗಳ ಒಂದು ಬ್ಯಾಂಕ್ ಇದು. ಇಲ್ಲಿ ನೀವು ಯಾವುದೇ ಮಾಹಿತಿಗಳನ್ನು ಕೇಳಿದರೆ ಇದೆ ಅಂತ ಹೇಳಿದರೆ ನಾವು ಕೊಟ್ಟಿದ್ರೆ ಮಾತ್ರ ಬರ್ತದೆ. AI ಅಥವಾ ಇನ್ಯಾವುದೇ ChatGPTಗಳು ಅಥವಾ ಇನ್ಯಾವುದೇ ಹೊಸ ರೀತಿಯ ತಂತ್ರಜ್ಞಾನಗಳು ಬಹಳ ಒಳ್ಳೆಯದು ಬಂದದ್ದು. ಯಾಕೆಂದರೆ ಅವು ಬಂದದರಿಂದ ಏನಾಗ್ತಾ ಇದೆ ಅಂತ, ಅವು ಬಂದದರಿಂದಾಗಿ ಮಾಹಿತಿಗಳನ್ನು ತೆಗೆದು ನಿಮಗೆ ಬೇಕಾದ ಹಾಗೆ ಬೇಕಾದ ಸಮಯಕ್ಕೆ ಬೇಕಾದ ಹಾಗೆ ತೆಗೆದುಕೊಡ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳು ಎಲ್ಲಿಂದ ಅಸೈನ್ಮೆಂಟ್ಗಳನ್ನು ಬರೀತಾರೆ ನಿಮ್ಗೆ ಗೊತ್ತಿದೆ. ಅಸೈನ್ಮೆಂಟಿಗೆ ಒಂದು 5 ಮಾರ್ಕ್ 10 ಮಾರ್ಕ್ ಕೊಡ್ತಾರೆ ಸ್ಕೂಲ್ಗಳಲ್ಲಿ. 100 ಮಾರ್ಕ್ ಇದ್ರೆ 5 ಮಾರ್ಕ್ ಅಸೈನ್ಮೆಂಟಿಗೆ ಅಂತ ಕೊಟ್ಟರೆ ಪಾಪ ಆ ಮಕ್ಕಳು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ತವೆ. ಸರ್ಚ್ ಮಾಡಿದರೆ ಅಸೈನ್ಮೆಂಟ್ಗಳು ಗೂಗಲಲ್ಲಿ ಸಿಗ್ತದೆ ಯಾರು ಕೊಟ್ಟಿದ್ದಾರೆ ಅಂತ. ಎಷ್ಟೋ ಸಲ ತಮಾಷೆ ಏನು ಅಂತ ಹೇಳಿದ್ರೆ, ನಾವೇ ಕೂತ್ಕೊಂಡು ವಿಕಿಪೀಡಿಯಾಕ್ಕೆ ಲೇಖನ ಬರೆಯೋದು, ಆಮೇಲೆ ಅದೇ ಮಕ್ಕಳು ಹೋಗಿ ಗೂಗಲಲ್ಲಿ ಸರ್ಚ್ ಮಾಡೋದು, ಅಲ್ಲೇ ಸಿಗಿದಂತಹ ಲೇಖನಗಳನ್ನು ತಗೊಂಡು ಬಂದು ನಮಗೆ ಕೊಡೋದು. ಈ ಥರದ ಒಂದು ಸಂದರ್ಭಗಳು ತುಂಬ ಸಲ ಆಗಿವೆ, ನನಗೂ ಆಗಿದೆ ಆ ಥರದ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಯಾರು ಕೊಡ್ತಾ ಇದ್ದಾರೆ ಮತ್ತು ಅದು ಯಾರು ಲೇಖನ ಬರೆದಿದ್ದಾರೆ ಅಂತ. ನಾನು ಹೇಳ್ತಾ ಇರೋದು ವಿದ್ಯಾರ್ಥಿಗಳು ಲೇಖನಗಳನ್ನು ಡೌನ್ಲೋಡ್ ಮಾಡೋದಲ್ಲ, ಅವರು ಸಹ ತರಗತಿಗಳಲ್ಲಿ ಅಧ್ಯಾಪಕರಲ್ಲಿ ಪರ್ಮಿಷನ್ ಕೇಳಿ ನಾನೊಂದು ವಿಕಿಪೀಡಿಯಾಕ್ಕೆ ಲೇಖನ ಬರೀತೇನೆ, ನನಗೆ 5 ಮಾರ್ಕ್ ಕೊಡಿ ಅಂತ ಕೇಳುವ ಧೈರ್ಯ ಬರಬೇಕು ಅವರಲ್ಲಿ. ಬರ್ತದೆ, ಯಾಕಂದರೆ ಮಕ್ಕಳಿಗೆ ಗೊತ್ತಿದೆ ಇದೆಲ್ಲ. ಬಟ್ ಅದಕ್ಕೆ ಹುರಿದುಂಬಿಸುವಂಥ ಅಧ್ಯಾಪಕರು ಬೇಕು. ಅವರನ್ನು ಸರಿಯಾದಂತಹ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ತಯಾರಿ ಮಾಡೋರು ಬೇಕು. ನಮ್ಮಂತಹ ಆ ಥರದ ತಯಾರಿ ಮಾಡುವಂತಹ ಒಂದು ಕಾಲೇಜು ಅಥವಾ ಒಂದು ಶಿಕ್ಷಣ ಸಂಸ್ಥೆ ಅಥವಾ ಅಧ್ಯಾಪಕರು, ವಿದ್ಯಾರ್ಥಿಗಳು ಇವರೆಲ್ಲ ಕೂತು ಈ ಥರದೊಂದು ಸಮಗ್ರವಾದ ಕೆಲಸ ಮಾಡಿದರೆ ಬಹುಶಃ ವಿಕಿಪೀಡಿಯಾ ಮುಂದಿನ ಭವಿಷ್ಯದಲ್ಲಿ ಕೆಲಸ ಮಾಡುವಂತಹ ಒಂದು ದೊಡ್ಡ ತಂಡವನ್ನು ತಯಾರಿಸಬಹುದು. ಎಲ್ಲೆಲ್ಲ ಕೆಲಸ ಮಾಡ್ಬೋದು ಅಂತ. ವಿಕಿಪೀಡಿಯಾದಲ್ಲಿ ಕೆಲಸ ಮಾಡಲಿಕ್ಕೆ ತುಂಬ ಕ್ಷೇತ್ರಗಳಿವೆ. ಈಗ ಉದಾಹರಣೆಗೆ ಇವತ್ತು ಸಿನಿಮಾ ಬರ್ತಾ ಇದೆ, ಸಿನಿಮಾದ ವಿವರಗಳು ತುಂಬ ಸಿನಿಮಾಗಳು ತುಳುವಲ್ಲೇ ಬಂತು. ಸಿನಿಮಾದ ವಿವರಗಳು ಇಲ್ಲ ಇವತ್ತು, ಬಹಳಷ್ಟು ಸಿನಿಮಾಗಳು ತುಳುವಿನ ತುಂಬ ವಿವರಗಳು ಬರ್ತಾ ಇಲ್ಲ. ನಾಟಕಗಳು ಬರ್ತವೆ, ನಾಟಕದ ವಿವರಗಳು ಬರ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಒಂದು ಸಿನಿಮಾದ ಒಳ್ಳೆಯ ಒಂದು ಚಿತ್ರ ಹಾಕ್ಬೋದು, ಒಂದು ಸಿನಿಮಾ ನಾಟಕದ ಒಂದು ಒಳ್ಳೆಯ ಚಿತ್ರ ಹಾಕ್ಬೋದು. ನಮ್ಮಲ್ಲಿ ಫೋಟೋ ತೆಗೆಯೋರು ತುಂಬ ಜನ ಇದ್ದಾರೆ, ಬಟ್ ಅಪ್ಲೋಡ್ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂತ, ನಾವು ತುಂಬ ಹಿರಿಯರು ನಮ್ಮಲ್ಲಿ ತೀರ್ಕೊಂಡಾಗ ಅವರ ಫೋಟೋಗಳು ಎಲ್ಲಿ ಸಿಗ್ತಾ ಇಲ್ಲ. ನಾವು ಅದನ್ನು ಅಪ್ಲೋಡ್ ಮಾಡೋದು ನಿಮ್ಮ ಜೊತೆಗೂ ನಾನು ಹೇಳ್ತಾ ಇರೋದು, ಪತ್ರಿಕಾ ಮಾಧ್ಯಮದವರಿಗೂ ಸಹ ನಮ್ಮ ಜೊತೆಗೆ ನೀವು ಕೈ ಜೋಡಿಸಿ. ಯಾಕೆಂತ ಹೇಳಿದರೆ ನಿಮ್ಮಲ್ಲಿ ಸಹ ಭಾಳಷ್ಟು ಒಳ್ಳೆಯ ರ್ಯಾರ್ ಫೋಟೋಗಳಿರ್ತವೆ. ದಯವಿಟ್ಟು ಅವುಗಳನ್ನು ಒಂದು ಫ್ರೀ ಲೈಸೆನ್ಸ್ಗೆ ಕೊಡಿ, ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ನಾನು ಡಿ ವಿ ಜಿಯವರ ಫೋಟೋ ಹುಡುಕಿದರೆ ಎಲ್ಲಿ ಸಿಗ್ತಾ ಇಲ್ಲ, ಕೈಯಾರ ಕಿಂಜನ್ ಅವರ ಫೋಟೋ ಹುಡುಕಿದರೆ ಎಲ್ಲಿ ಸಿಗ್ತಾ ಇಲ್ಲ, ಅಥವಾ ಇತ್ತೀಚೆಗೆ ನಮ್ಮ ಏರಿಯಾ ಲಕ್ಷ್ಮೀನಾರಾಯಣ ಅವರ ಫೋಟೋ ಹುಡುಕಿದ್ರೆ ಸಿಗ್ತಾ ಇಲ್ಲ, ಅಮೃತ ಸೋಮೇಶ್ವರ ಫೋಟೋ ಹುಡುಕಿದ್ರೆ ಸಿಗ್ತಾ ಇಲ್ಲ. ಯಾಕೆಂದರೆ ಯಾರು ತೆಗೆದು ಅದನ್ನು ಅಪ್ಲೋಡ್ ಮಾಡಲಿಲ್ಲ. ಫ್ರೀ ಲೈಸೆನ್ಸಲ್ಲಿ ಇಲ್ಲದೇ ಇದ್ದರೆ ಯಾವ ಫೋಟೋವನ್ನು ಸಹ ಉಪಯೋಗ ಮಾಡಲಿಕ್ಕೆ ಪತ್ರಿಕೆಯವರಿಗೆ ಆಗ್ತಾ ಇಲ್ಲ. ಅದಕ್ಕಾಗಿ ಒಳ್ಳೆ ಫೋಟೋಗ್ರಾಫರ್ಸ್ ನಿಮ್ಮಲ್ಲಿ ಬಹಳಷ್ಟು ಜನ ಇದ್ದೀರಿ. ಅವುಗಳನ್ನು ಸಹ ಲೈವ್ ಮಾಡೋದ್ರ ಮೂಲಕ ವಿಕಿಪೀಡಿಯಾವನ್ನು ಒಂದು ಸಮಗ್ರವಾಗಿ ಬೆಳೆಸೋದಕ್ಕೆ, ಈ ಥರದ ಒಂದು ಕೆಲಸವನ್ನು ಮಾಡೋದಕ್ಕೆ ನೀವು ಕೈ ಜೋಡಿಸಬೇಕು, ನಾವು ಕೈ ಜೋಡಿಸ್ತೇವೆ. ಜೊತೆಗೆ ಬೇಕಿದ್ರೆ ನಿಮಗೆ ನಾವು ಸಹ ನಿಮಗೆ ಒಂದಷ್ಟು ಟ್ರೈನಿಂಗ್ ನಾವು ಸಹ ಕೊಡ್ತೇವೆ. ನನಗೆ ಗೊತ್ತಿದ್ದದನ್ನು ನಿಮಗೆ ಹೇಳಿಕೊಡೋದಕ್ಕೆ ತಯಾರಿದ್ದೇವೆ. ಒಂದಷ್ಟು ತರಗತಿಗಳ ವಿದ್ಯಾರ್ಥಿಗಳು ಬರಬೇಕು, ಕಾಲೇಜಿನ ಶಿಕ್ಷಣ ಸಂಸ್ಥೆಗಳ ಅಧ್ಯಾಪಕರು ಬರಬೇಕು, ಸಮಾಜದಲ್ಲಿರುವಂತಹ ಜನರು ಬರಬೇಕು. ಅಂದರೆ ನಮ್ಮಲ್ಲಿ ಪಂಚಾಯತ್ಗಳಿವೆ, ಪಂಚಾಯತ್ನಲ್ಲಿ ಭಾಳಷ್ಟು ಮಾಹಿತಿಗಳಿವೆ, ತಾಲೂಕಿನಲ್ಲಿ ಭಾಳಷ್ಟು ವಿಷಯಗಳಿವೆ. ಅವುಗಳನ್ನೆಲ್ಲ ಇವತ್ತು ನಮಗೆ ಈ ಪಬ್ಲಿಕ್ ಡೊಮೈನಿಗೆ ಕೊಡಬೇಕು. ಒಂದು ವೇಳೆ ಕೊಡದೇ ಇದ್ದರೆ ಅವುಗಳೆಲ್ಲವೂ ಸಹ ಅಲ್ಲೇ ಉಳಿತವೆ. ಸರ್ಕಾರದ ಯೋಜನೆಗಳು ಬಹಳಷ್ಟು ಚೆನ್ನಾಗಿವೆ. ಈ ಉದಾಹರಣೆಗೆ ಸರ್ಕಾರದ ಕಣಜ ಎನ್ನುವಂಥ ಒಂದು ವ್ಯವಸ್ಥೆ ಇದೆ. ನೀವು ಅಲ್ಲಿ ಹುಡುಕಿದರೆ ಒಂದಷ್ಟು ವ್ಯವಸ್ಥೆಗಳು ಬರ್ತವೆ. ಆಮೇಲೆ ಹೊಸ ಸರ್ಕಾರ ಬರ್ತದೆ, ಇನ್ನೊಂದು ಯಾವುದೊಂದು ವ್ಯವಸ್ಥೆ ಬರ್ತದೆ, ಮತ್ತೆ ಹೊಸ ಸರ್ಕಾರ ಬರ್ತದೆ, ವ್ಯವಸ್ಥೆ ಬರ್ತದೆ. ಸರಿಯಾದಂತಹ ಒಂದು ಸಮಗ್ರವಾದ ಮಾಹಿತಿಯನ್ನು ಕೊಡುವುದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ ವಿಕಿಪೀಡಿಯಾ ಹಾಗೆ ಇಲ್ಲ. ನಮಗೆ ಯಾವ ಸರ್ಕಾರದ ಹಂಗಿಲ್ಲ, ಅಥವಾ ನಮಗೆ ಯಾವುದೇ ಸರ್ಕಾರದ ಒತ್ತಡಗಳಿಲ್ಲ. ನಮಗೆ ಬೇಕಾದದ್ದು ಕೆಲಸ ಮಾಡುವ ಒಂದಷ್ಟು ಜನ ಬೇಕು. ಅಂತಹ ಕೆಲಸಗಾರರನ್ನು ಹುಡುಕಿಕೊಂಡು ನಾವು ವಿಕಿಪೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೇವೆ. ಅವಕಾಶಕ್ಕಾಗಿ ವಂದನೆಗಳು, ಧನ್ಯವಾದಗಳು. ಇನ್ನು 12ನೇ ತಾರೀಕಿಗೆ 12 ಮತ್ತು 13ನೇ ತಾರೀಕಿಗೆ 2 ದಿನದ ಒಂದು ತುಳು ವಿಕಿಪೀಡಿಯಾ 10ನೇ ವರ್ಷ ಅಂತ ಹೇಳಿ ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮವು
ನಮ್ಮ ಹತ್ತಿರದ ಎಜೆ ಗ್ರ್ಯಾಂಡ್ ಹೋಟೆಲಲ್ಲಿ ನಡೆಯುತ್ತಿದೆ. ನಿಮಗೆಲ್ಲರಿಗೂ ಸಹ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಮಧ್ಯಾಹ್ನದ ಊಟವೂ ಸಹ ಅಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ಆರಂಭ ಆಗ್ತದೆ. 10 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೆ ಅವತ್ತು ನಮ್ಮ ಬಹಳ ಟೆಕ್ನಿಕಲ್ ಆದ ವಿಷಯ. ಅವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸುವವರು ಡಾಕ್ಟರ್ ಎಂ ಮೋಹನ್ ಆಳುವರು. ಆಮೇಲೆ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವವರು, ಉದ್ದೀಪನ ಮಾಡುವವರು ನಾಡೋಜ KP ರಾವ್, ನಮ್ಮ ಗಣಕ ತಜ್ಞ ಉಡುಪಿಯವರು ಅವರು ಬರ್ತಾರೆ. ಮತ್ತು ನಮ್ಮ ಜೊತೆಗೆ ನೆಂಟರಾಗಿ ಮಲ್ಲ ಬಿನ್ನೆರ್ ಅವರು, ತಾರಣದ ಗಟ್ಟಿಯವರು, ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಅವರು ಬರ್ತಾರೆ. ಮತ್ತು ವಿಕಿಪೀಡಿಯಾ ಕೋಡೆ ಇನಿ ಅಂತ ಒಂದು ಮಾತಿದೆ, ಇದರ ಕುರಿತಂತೆ ಪವನಜರು UB ಪವನಜರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಅದರ ಉಪಸ್ಥಿತಿ ಮತ್ತು ಇದಕ್ಕೆ ಸಂಬಂಧಿಸಿದ ಹಾಗೆ ಎಲ್ಲ ಕೆಲಸಗಳು ನಡೀತಾ ಇವೆ. ನಮ್ಮ ಕರಾವಳಿ ವಿಕಿಮೀಡಿಯನ್ನ ಎಲ್ಲ ಸದಸ್ಯರಿರ್ತಾರೆ, ತುಳು ವಿಕಿಪೀಡಿಯಾದ ಎಲ್ಲ ಸದಸ್ಯರಿರ್ತಾರೆ. ನಮಗೆ 12ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನದವರೆಗೆ. ಮಧ್ಯಾಹ್ನ ನಂತರ ನಾವು ನಮ್ಮದೇ ಆದ ಟೆಕ್ನಿಕಲ್ ವಿಷಯಗಳು ಚರ್ಚೆ ಆಗ್ತದೆ. ಸಾಯಂಕಾಲ 4 ಗಂಟೆಯಿಂದ ಕನ್ಯಾಕು ಮತ್ತು ಸೋನದ ಜೋಗಿ ಇದೆ, ಅದು ಸ್ಟೇಜ್ ಮೇಲೆ ಕುಣಿತಾರೆ. ಮತ್ತು ಅದರ ನಂತರ ಒಂದು ಅರ್ಧ ಗಂಟೆ ಯಕ್ಷಗಾನ ಇರ್ತದೆ. ಅವತ್ತಿನ ಕಾರ್ಯಕ್ರಮ ನಮ್ಮದು ಮುಗ್ತದೆ. ಮಾರನೇ ದಿನ ನಮ್ಮದೇ ವಿಕಿಪೀಡಿಯಾದವರು ಒಂದಷ್ಟು ಸಮ್ಮೇಳನ ಅಂತ ಮಾಡ್ತಾ ಇದ್ದೇವೆ. ಈ 2 ದಿನಗಳ ಈ ಕಾರ್ಯಕ್ರಮ ಬಹಳ ಮುಖ್ಯವಾಗಿ ವಿಕಿಮೀಡಿಯಾ ಫೌಂಡೇಶನ್ನವರ ಒಂದು ಮಾರ್ಗದರ್ಶನದಲ್ಲಿ ನಡೀತದೆ. ಹಾಗಾಗಿ ನೀವು ನಮಗೆ ಬಂದು ಈ ವಿಚಾರಗಳಿಗೆ ಬಹಳ ನಾವು ಧನ್ಯವಾದ ಹೇಳಬೇಕು. ತುಳು ವಿಕಿಪೀಡಿಯಾಕ್ಕೆ ಸಂಬಂಧಿಸಿದ ಹಾಗೆ, ಕನ್ನಡ ವಿಕಿಪೀಡಿಯಾಕ್ಕೆ ಸಂಬಂಧಿಸಿದ ಹಾಗೆ ನಮ್ಮ ನಾಡಿನ ಎಲ್ಲ ಪತ್ರಿಕೆಗಳು, ಬಹಳ ಪ್ರಮುಖ ಪತ್ರಿಕೆಗಳು ಮತ್ತು ಈ ಮಂಗಳೂರಿನ ಎಲ್ಲ ಪತ್ರಿಕೆಗಳವರು ನಮಗೆ ತುಂಬ ಒಳ್ಳೆಯ ಸಹಕಾರ ಕೊಟ್ಟಿದ್ದೀರಿ. ಮತ್ತು ಎಲ್ಲ ಕಡೆಯಲ್ಲಿ ಸಹ ನಮ್ಮ ವಿಚಾರಗಳನ್ನು, ನಮ್ಮ ಕೆಲಸಗಳನ್ನು ನೀವು ಲೈವ್ ಮಾಡಿದ್ದೀರಿ, ಬೇಕಾದಷ್ಟು ಕಡೆಯಲ್ಲಿ ಬರೆದಿದ್ದೀರಿ. ಹಾಗಾಗಿ ನಮ್ಮ ಕರಾವಳಿ ವಿಕಿಮೀಡಿಯನ್ ಯೂಸರ್ ಗ್ರೂಪ್ ಮತ್ತು ತುಳು ವಿಕಿಪೀಡಿಯಾ ಮತ್ತು ಕನ್ನಡ ವಿಕಿಪೀಡಿಯಾದ ಕಡೆಯಿಂದ ಖಂಡಿತವಾಗಿ ನಾವು ನಿಮಗೆ ಬಹಳ ಪ್ರೀತಿಯ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ಪ್ರಶ್ನೆ